ಪಬ್ಲಿಕ್ ಸ್ಕೂಲ್ ಪ್ರಾಥಮಿಕ ಶಾಲಾ ವಿಭಾಗ ಅರಗಬಟ್ಟೆ 2025-26ನೇ ಸಾಲಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರೇ, ಸದಸ್ಯರೇ, ಮುಖ್ಯ ಶಿಕ್ಷಕರೇ, ಈ ಶಾಲೆಯ ಎಲ್ಲ ಗುರುವೃಂದದವರೇ, SDMCಯ ಸರ್ವ ಸದಸ್ಯರೇ, ಗ್ರಾಮದ ಎಲ್ಲ ನಾಗರಿಕ ಬಂಧುಗಳೇ, ಮುದ್ದು ಮಕ್ಕಳೇ, ಈಗಾಗಲೇ ಕಾರ್ಯಕ್ರಮದ ಔಚಿತ್ಯವನ್ನು ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಗುರುಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳು, ತಲುಪುವಂತಹ ಕೆಲಸ ಕಾರ್ಯಗಳನ್ನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ವಾರ್ಷಿಕೋತ್ಸವ ಸಮಾರಂಭದ ಉದ್ದೇಶ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆಳಿತಕ್ಕಂಥ ಒಂದು ವೇದಿಕೆ. ನಾವು ಮಕ್ಕಳಿಗೆ ಕೇವಲ ಪಠ್ಯ ವಿಷಯಗಳಲ್ಲದೆ ಪಠ್ಯೇತರ ವಿಷಯಗಳನ್ನು ಸಹ ನಮ್ಮ ಶಾಲಾ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಪ್ರಥಮವಾಗಿ ನಾವು ಕಲಿಕಾ ಹಬ್ಬ ಹಾಗೆ ಕ್ರೀಡಾ ಚಟುವಟಿಕೆಗಳನ್ನು ನಾವು ಮಾಡ್ತೇವೆ. ತದನಂತರ ವರ್ಷದ ಕೊನೆಯಲ್ಲಿ ನಾವು ವಾರ್ಷಿಕೋತ್ಸವ ಸಮಾರಂಭವನ್ನು ಮಾಡಿ ಇಡೀ ವರ್ಷದಲ್ಲಿ ಶಾಲೆಯಲ್ಲಿರ್ತಕ್ಕಂಥ ಏನೆಲ್ಲ ನಡೆದಿದೆ ಅಂತಕ್ಕಂಥ ಅಂಶಗಳನ್ನು ತಮ್ಮ ಮುಂದೆ ಇಡ್ತಕ್ಕಂಥದ್ದು, ಜೊತೆಗೆ ನಮ್ಮ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು, ಅವರ ಒಂದು ಪ್ರತಿಭೆಯನ್ನು ನೀವು ಎಲ್ಲರೂ ನೋಡಲಿಕ್ಕೆ ಒಂದು ವೇದಿಕೆಯನ್ನು ಇವತ್ತು ಮಾಡಿಕೊಟ್ಟಿದ್ದೇವೆ. ವಿಶೇಷವಾಗಿ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವೃತ್ತಿ ಬಾಂಧವರಿದ್ದಾರೆ. ಆ ವೃತ್ತಿ ಬಾಂಧವರಿಗೆ ತಾವೆಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಾನು ಪ್ರಥಮವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಯ SDMCಯವರು ನಿಜಕ್ಕೂ ಇವತ್ತು ಹಬ್ಬದ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟಿದ್ದಾರೆ. ಒಟ್ಟಾಗಿ ಒಗ್ಗಟ್ಟಿನಿಂದ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ನೀಡಿದ್ದಾರೆ. ಇಂಥ 10 ಹಲವು ಕಾರ್ಯಕ್ರಮಗಳನ್ನು ನಮ್ಮ ಶಿಕ್ಷಕರು ಮಾಡಲಿಕ್ಕೆ ಬದ್ಧರಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತಕ್ಕಂಥ ಹೇಳ್ತಾ, ವಿಶೇಷವಾಗಿ ನಮ್ಮ ಕಾನ್ವೆಂಟ್ ಶಾಲೆಗಳಿಗೆ ಕಲಿಸ್ತಕ್ಕಂಥ ಪೋಷಕರಿಗೆ ಒಂದು ಮನವಿ, ನಿಜಕ್ಕೂ ಕಾನ್ವೆಂಟ್ ಶಾಲೆಗಳಿಗಿಂತಲೂ ಹೆಚ್ಚಾಗಿ ನಮ್ಮ ಶಾಲೆಯಲ್ಲಿ ಎಲ್ಲ ಕಲಿಕೋಪಕರಣಗಳನ್ನು ಬಳಸಿ ಪಾಠವನ್ನು ಬೋಧನೆಯನ್ನು ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ. ದಯಮಾಡಿ ಅವರನ್ನು ಆ ಶಾಲೆಯಲ್ಲಿ ತಾವೆಲ್ಲರೂ ಹಾಜರಾತಿಯನ್ನು ಹೆಚ್ಚಿಸಿ ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಹಿಂದಿನ ಕಾಲದಲ್ಲಿ ಮಕ್ಕಳನ್ನು ಮನೆ ಕೆಲಸಕ್ಕೆ ಮತ್ತು ಕುರಿ ಕಾಯಲಿಕ್ಕೆ ಅನೇಕ ಕೆಲಸ ಕಾರ್ಯಗಳಿಗೆ ಬಿಡಿಸ್ತಾ ಇದ್ರು. ಸೊ ಅವರ ಈ ಸಂದರ್ಭದಲ್ಲಿ ಅಂಥ ಎಲ್ಲ ಪೋಷಕರು ಏನು ಮಾಡ್ತಾ ಇದ್ರು, ಮಕ್ಕಳನ್ನು ಶಾಲೆಗೆ ಬಿಡಿಸ್ತಾ ಇದ್ರು. ಈಗ ಆ ಕುರಿಗಳನ್ನಾಗಿರ್ಬೋದು, ಜಮೀನನ್ನಾಗಿರ್ಬೋದು ಮಾರಿ ಶಿಕ್ಷಣವನ್ನು ಕಲಿಸ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಪೋಷಕರಿದ್ದಾರೆ. ಸೊ ಎಲ್ಲ ಪೋಷಕರಿಗೂ ನಮ್ಮ ಶಿಕ್ಷಕರ ಪರವಾಗಿ ಚಪ್ಪಾಳೆ ಮುಖಾಂತರ ನಮ್ಮ ಅಭಿನಂದಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ, ಈ ಸಂದರ್ಭದಲ್ಲಿ ತಾವುಗಳೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ, ನಮ್ಮ ಮಕ್ಕಳು ಏನನ್ನ ನೃತ್ಯ ಮಾಡ್ಬೋದು ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಶಾಲೆಯ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅರಬಟ್ಟೆಯಲ್ಲಿದ್ದೀನೋ ಅಥವಾ ಯಾವುದೋ ಸಿಟಿಲಿದ್ದೀನೋ ಅನ್ನೋಂಗಾಗಿದೆ. ಅಷ್ಟು ಚೆನ್ನಾಗಿ ವೇದಿಕೆನ ನಮ್ಮ SDMC ಅಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಈಗ ವೇದಿಕೆಯ ಮೇಲಿರುವ ಅಧ್ಯಕ್ಷರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳೇ ಹಾಗೂ ಅರಬಗಟ್ಟೆ ಎಲ್ಲ ಗ್ರಾಮಸ್ಥರೇ, ಪೋಷಕರೇ ಹಾಗೂ ಮುಖ್ಯವಾಗಿ ಪುಟಾಣಿಗಳೇ, ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹೇಳ್ತಾಯಿದ್ರು, ಈ ವೇದಿಕೆ ಮಾತಾಡೋದಕ್ಕಲ್ಲ ಅಂತ. ಯಾಕಂದರೆ ನಿಮಗೆ ಈಗ ವೇದಿಕೆಗೆ ಎಲ್ಲ ಬಂದಿರೋ ಡ್ಯಾನ್ಸು ಮತ್ತು ನಿಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ಬಂದಿದ್ದೀರಿ ನೀವು. ಸೊ ಯಾರೂ ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಸೊ ನನಗೆ SDMC ಅಧ್ಯಕ್ಷರು ಮತ್ತು ಸದಸ್ಯರು ಭಾಳ ಕೇಳಿದರು, ಬರ್ಬೇಕು ಸರ್ ಈ ಫಂಕ್ಷನ್ಗೆ ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ನನಗೆ ದಿನ ಬಂದು ಹೇಳೋರು, ಸರ್ ನಮ್ಮದು ಇವತ್ತು ಡ್ಯಾನ್ಸ್ ಇದೆ, ನಂದು 25ನೇ ಸರ್, ನಂಗೆ 30ನೇ ಸರ್, ನೀವು ನೋಡಲೇಬೇಕು ಸರ್ ಅದನ್ನು ಅಂತ ಅಂದರು. ನಿಜ ಅಲ್ಲೇ ಡ್ಯಾನ್ಸ್ ಮಾಡಿ, ಯಾವ ಡ್ಯಾನ್ಸ್ ಅಂತ ಕೇಳಿದ್ರೆ ಅವ್ರು ಹೇಳೋರು ಇಲ್ಲ, ಅಲ್ಲೇ ಡ್ಯಾನ್ಸ್ ಮಾಡಿಬಿಡೋರು. ನಮ್ಮ ಹಾಸ್ಪಿಟ್ಲಲ್ಲೇ ಡ್ಯಾನ್ಸ್ ಮಾಡಿ ಹೋಗೋರು. ಅದಕ್ಕೋಸ್ಕರ ಅವ್ರು ಅಷ್ಟೊಂದು ಹೇಳ್ತಿದ್ದಾರೆ ಅಂತ
ಇವತ್ತು ನನಗೆ ಬರಬೇಕಾಗಿ ಬಂತು. ಬಂದಮೇಲಂತೂ ಭಾಳ ಖುಷಿ ಆಯಿತು. ವೇದಿಕೆಯನ್ನು ಚೆನ್ನಾಗಿ ಸಿದ್ಧಪಡಿಸಿದ್ದಾರೆ. ಎಲ್ಲರೂ ಒಂದು ಚಪ್ಪಾಳೆ ತಟ್ಬಿಡ್ರಿ ಅವರಿಗೆ, ನಮ್ಮ ST ಮತ್ತು ನಮ್ಮ ಶಿಕ್ಷಕರ ತಂಡರಿಗೆ ಭಾಳ ಉತ್ತಮವಾದ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಮಕ್ಕಳು ಚೆನ್ನಾಗಿ ಇದೇ ರೀತಿ ಎಲ್ಲದರಲ್ಲೂ ಓದಲಿ ಮತ್ತು ಮುಂದೆ ಬರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಚ್ಚುಮೆಚ್ಚಿನ ವೈದ್ಯರಾದಂತಹ ಶ್ರೀಯುತ ನರೇಂದ್ರ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಹಾಗೂ ಮಕ್ಕಳ ಬಗ್ಗೆ ಅಭಿಪ್ರಾಯಗಳನ್ನು ಇಲ್ಲಿ ವ್ಯಕ್ತಪಡಿಸಿದರೆ ಅವರಿಗೆ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 2025 ಮತ್ತು 26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ STMC ಅಧ್ಯಕ್ಷರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರೇ, ಈ ಶಾಲೆಯ ಮುಖ್ಯ ಶಿಕ್ಷಕರೇ ಮತ್ತು ಆತ್ಮೀಯ ವೃತ್ತಿ ಬಾಂಧವರೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತು ಈ ಊರಿನ ಸಮಸ್ತ ಪೋಷಕರೇ, ಗ್ರಾಮಸ್ಥರೇ, ಯುವ ಕಣ್ಮಣಿಗಳೇ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಲಹೆ ಸಹಕಾರವನ್ನು ನೀಡ್ತಕ್ಕಂಥ ಎಲ್ಲ ಹಿರಿಯ ಗಣ್ಯಮಾನ್ಯರೇ, ಇವತ್ತು ಈ ಒಂದು ವಾರ್ಷಿಕೋತ್ಸವ ಸಮಾರಂಭವನ್ನು ವರ್ಷದ ಅಂತ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರು STMC ಅವರು ಸೇರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇದರ ಉದ್ದೇಶ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸೂಕ್ತ ಪ್ರತಿಭೆಯನ್ನು ಹೊರತರಬೇಕಾದ್ರೆ ನಮ್ಮೆಲ್ಲ ಪೋಷಕರಿಗೂ ಸಮೇತ ನಮ್ಮ ಮಕ್ಕಳ ಕಲಿಕೆ ಹೇಗಿದೆ ಅಂತಕ್ಕಂಥದ್ದನ್ನು ನೋಡಲಿ ಅಂತಕ್ಕಂತಹ ಏಕೈಕ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ಮೇಲೆ ಈ ಶಾಲೆಯ ಸ್ವಲ್ಪ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಶಾಲೆ ನನ್ನ ತಾಯಿಯವರ ಅಣ್ಣನಾಗಿರ್ತಕ್ಕಂಥ ಅಬ್ಬಲಗೇರಿ ಹನುಮಂತಪ್ಪನವರು ಈ ಶಾಲೆಗೆ ಭಾಳ ಕಷ್ಟಪಟ್ಟು ಹೈಸ್ಕೂಲನ್ನು ತಂದಿದ್ದರು, ಪ್ರೈಮರಿ ತಂದಿದ್ದರು, ಇಲ್ಲಿರ್ತಕ್ಕಂಥ ಎಲ್ಲ ಹಾಸ್ಪಿಟ್ಲ್ಗಳನ್ನು ತಂದಿದ್ದರು. ಆದರೆ ಅದೊಂದು ಆಸೆ ಇತ್ತು, ಈ ಅರಗಪಟ್ಟೆ ಅಂತಕ್ಕಂಥ ಹೆಸರನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಒಂದು ಸತಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ಭಾರಿ ಹೊಂದಿದ್ದರು. ಆದರೆ ಅನಿರೀಕ್ಷಿತ ಅದು ಅವರ ಆಸೆ ಕೈಗೊಳ್ಳಲಿಲ್ಲ. ಆದರೂ ಸಹ ಅವರು ಜಿಲ್ಲಾ ಪಂಚಾಯತಲ್ಲಿ ಆರೋಗ್ಯ ಸಹಾಯ ಸಮಿತಿಯ ಶಿಕ್ಷಣ ಮತ್ತು ಆರೋಗ್ಯ ಸಹಾಯ ಸಮಿತಿ ಅಧ್ಯಕ್ಷರಾಗಿ ಶಿವಮೊಗ್ಗದಲ್ಲಿದ್ದಾಗ ಸಾಕಷ್ಟು ಈ ಊರಿನ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತಕ್ಕಂತಹ ಒಂದು ಏಕೈಕ ಉದ್ದೇಶವನ್ನು ಇಟ್ಕೊಂಡು ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಿದರು. ಈ ಊರಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯಮಾನ್ಯರು ಸಮೇತ ಅವರನ್ನು ಗೌರವಿಸ್ತಾ ಇದ್ದರು, ಪ್ರೀತಿಸ್ತಾ ಇದ್ದರು. ಅವರೆಲ್ಲರ ಒಂದು ಆಕ್ವಟ್ಟೋಗಿರ್ತಕ್ಕಂತಹ ಒಂದು ಏನು ತಳಹದಿ ಇದೆ ಅದನ್ನು ಇವತ್ತು ಮೇಲಂತಕ್ಕೆ ಬರಲಿಕ್ಕೆ ಇವತ್ತು ಈ KPS ಶಾಲೆ ಅಂತಕ್ಕಂಥದ್ದು ಇವತ್ತಿನ ಜಾರಿಯಾಗಬೇಕಾದ್ರೆ ಒಂದೇ ಸೂರಿನ ಅಡಿಯಲ್ಲಿ LKG UKG ಇಂದ ಹಿಡಿದು ಅಪ್ ಟು 12ನೇ ತರಗತಿಯವರೆಗೂ ಸಮೇತ ಇರಬೇಕು ಅಂತಕ್ಕಂಥದ್ದನ್ನು ಇವತ್ತು ಕರ್ನಾಟಕ ಸರ್ಕಾರದ ಘನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರು, ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬ್ರವರು ಕರ್ನಾಟಕ ರಾಜ್ಯದಲ್ಲಿ ಖಂಡಿತವಾಗೂ ಹೇಳಬೇಕಂದ್ರೆ ಈ ಬಾರಿ ಸಾಕಷ್ಟು KPS ಶಾಲೆಗಳನ್ನು ಇವತ್ತು ತಂದುಬಿಟ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದನ್ನು ಏಕೈಕ ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಾಕಷ್ಟು ಅನುದಾನವನ್ನು ಈ KPS ಶಾಲೆಗೆ ಮಂಜೂರಾತಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಶಾಲೆಯರ ಸಮೇತ KPS ಶಾಲೆ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರು, ಹಿರಿಯರು ಆಗಿರ್ತಕ್ಕಂತಹ ಇವತ್ತು ನಿಮ್ಮೆಲ್ಲರ ಕಣ್ಮಣಿಗಳಾಗಿರ್ತಕ್ಕಂತಹ DG ಶಾಂತನಗೌಡರವರು ಮತ್ತು ನಮ್ಮ BOR ಆಗಿರ್ತಕ್ಕಂಥ KT ನಿಂಗಪ್ಪನವರ ಇದರಿಂದ ಇವತ್ತೇನಾಯ್ತಪ್ಪ ಅಂತ ಹೇಳಿದರೆ ಇವತ್ತು ಈ ಶಾಲೆ ಏನಾಗಿದೆ ಅಂದಪ್ಪ ಅಂದರೆ KPS ಶಾಲೆಯಾಗಿದೆ. ಕರ್ನಾಟಕ ಪಬ್ಲಿಕ್ ಶಾಲೆ ಆಗಲಿಕ್ಕೆ ಇವತ್ತು ಅವರೆಲ್ಲರ ಸಹಕಾರದಿಂದ ಏನಾಗಿದೆಯಪ್ಪ ಅಂದರೆ ನಿಮ್ಮ ಮಕ್ಕಳಿಗೆ LKG UKG ಇಂದ ಹಿಡಿದು ಅಪ್ ಟು 12ನೇ ತರಗತಿವರೆಗೂ ಸಮೇತ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಏನು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಇವತ್ತು ರೆಡಿಯಾಗಿ ನಿಮಗೆ KPS ಶಾಲೆಯನ್ನು ತಂದುಕೊಟ್ಟಿದ್ದಾರೆ. ಮಾನ್ಯ ಎಲ್ಲ ಇರ್ತಕ್ಕಂಥ ಪೋಷಕರು, ಊರಿನ ಗಣ್ಯಮಾನ್ಯರು ತಾವು ದಯಮಾಡಿ ಈ ಊರಿನಲ್ಲಿ ಬಹಳ ಬುದ್ಧಿಜೀವಿಗಳಿದ್ದಾರೆ. ನಾನು ನೋಡಿದ ಹಾಗೆ, ಯಾಕೆಂದರೆ ನನ್ನ ತಾಯಿಯ ತವರು ಮನೆ ಆಗಿರೋದ್ರಿಂದ
ನಾನು ಭಾಳ 28 ವರ್ಷ ಅಲ್ಲ ಕನಿಷ್ಠ 30 ವರ್ಷಗಳಿಂದ ಸಮೇತ ಈ ಊರಿನ ಓಡಾಟಕೊಂಡಾಗ ಭಾಳ ಬುದ್ಧಿಜೀವಿಗಳಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ಹೊಂದಿದ್ರು. ಕಾಗಿನೆಲೆ, ಅರಗಬಟ್ಟೆ ಮತ್ತು ಕಡಕಟ್ಟೆ ಅಂತಕ್ಕಂಥದ್ದನ್ನು ಅತಿ ಹೆಚ್ಚು ಶಿಕ್ಷಕರನ್ನು ಹೊಂದಿರತಕ್ಕಂಥ ಗ್ರಾಮಗಳಾಗಿರ್ತಕ್ಕಂಥವು ಇವು. ಆವಾಗಲೇ ಅಂಥ ಶಿಕ್ಷಣವನ್ನು ಪಡೆದಿದ್ರೆ ಈಗ ಎಂಥ ಶಿಕ್ಷಣವನ್ನು ನಾವು ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ನೀವೆಲ್ಲರೂ ಸಮೇತ ಮನಗೊಂಡು ನಿಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಅಂತಕ್ಕಂಥದ್ದು ಏನಿದೆಯಪ್ಪ ಅಂತ ಕರ್ನಾಟಕ ಸರ್ಕಾರ ಏನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳನ್ನು ಇವತ್ತು ಏನು ಆಯೋಜನೆ ಆಗ್ತದವೆ, ಹಾಗಾಗಿ ನಾವು ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಿಮ್ಮ ಮಕ್ಕಳನ್ನ ಏನು ಮಾಡಬೇಕಪ್ಪ ಗುಣಾತ್ಮಕ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಾನು ನೋಡಿದ ಹಾಗೆ 400ರಿಂದ 450ಕ್ಕೂ ಹೆಚ್ಚು ಇರ್ತಕ್ಕಂಥ ಮಕ್ಕಳು ದಾಖಲಾತಿ ಇತ್ತು. ಇವತ್ತು 270ಕ್ಕೆ ಮಕ್ಕಳ ದಾಖಲಾತಿ ಮಟ್ಟ ಕಡಿಮೆ ಆಗ್ತಿದೆ ಅಂದರೆ ಕಾರಣ ಏನು ಅಂತಕ್ಕಂಥದ್ದನ್ನು ಇವತ್ತು ನಾವು ನೀವೆಲ್ಲರೂ ಸಮೇತ ಯೋಚನೆ ಮಾಡಬೇಕಾಗಿದೆ. ದಯಮಾಡಿ ಪೋಷಕರಲ್ಲಿ ವಿನಂತಿಸ್ಕೊಳ್ತೀನಿ, ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆ ಬೆಳಿಬೇಕು, ಸರ್ಕಾರ ಹಾಕಿಕೊಟ್ಕೊಂಡಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರ ಜೊತೆಯಲ್ಲಿ ಇವತ್ತು ಗುಣಾತ್ಮಕ ಶಿಕ್ಷಣ ಎಲ್ಲಿ ಇವತ್ತು ಸರ್ಕಾರಿ ಶಾಲೆ ಸಿಗ್ತೈತೆ ನೀವು ಇಂತಹ ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಅಂತಕ್ಕಂಥದ್ದನ್ನು ನಾನು ವಿನಮ್ರತೆಯಿಂದ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಜೊತೆಯಲ್ಲಿ ನಿಮ್ಮೆಲ್ಲ STMCಯ ಪದಾಧಿಕಾರಿಗಳನ್ನು ನೋಡಿದಾಗ ಬಹಳ ಖುಷಿ ಆಯಿತು. ಇವತ್ತು ಅವರೆಲ್ಲ ಯೂನಿಫಾರ್ಮಿಟಿಯಿಂದನ ಇವತ್ತು ನಿಮ್ಮ ಎದುರಿಗೆಲ್ಲ ಇಟ್ಕೊಂಡು ಇವತ್ತು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಈ ಊರಿನವರ ಎಲ್ಲ ಗಣ್ಯಮಾನ್ಯರ ಸಹಕಾರವನ್ನು ಇಟ್ಕೊಂಡು ಇವತ್ತು ಈ ಶಾಲೆಯನ್ನು ಅಭಿವೃದ್ಧಿ ಹಂತಕ್ಕೆ ತಗೊಂಡು ಹೋಗಲಿಕ್ಕೆ ಅವನ್ನೆಲ್ಲ ಸಂತೋಷದ ಮುಖಗಳನ್ನು ನೋಡಿದರೆ ಖಂಡಿತವಾಗೂ ಗುಣಾತ್ಮಕ ಶಿಕ್ಷಣವನ್ನು ನಿಮ್ಮೆಲ್ಲರಿಗೂ ಕೊಡಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನನ್ನಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಸರ್ಕಾರ ಹಲವಾರು ಸವಲತ್ತುಗಳನ್ನು ಇವತ್ತು ನಿಮಗೆಲ್ಲರಿಗೂ ಕೊಡ್ತಾ ಇದೆ. ನೀವೆಲ್ಲ ನೋಡಿದೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸವಲತ್ತುಗಳು ಇವತ್ತು ಸರ್ಕಾರದ ಯೋಜನೆಗಳನ್ನು ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರವರು ಮಕ್ಕಳು ಅಂತಂದರೆ ಅತಿ ಹೆಚ್ಚು ಪ್ರೀತಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಸವಲತ್ತುಗಳನ್ನು ಉಚಿತವಾಗಿ ಕೊಡ್ತಿದ್ದಾರೆ. ಜೊತೆಗೆ ಜನಗಳಿಗೂ ಸಮೇತ ಇವತ್ತು ಹಲವಾರು ಭಾಗ್ಯಗಳನ್ನು ಕೊಡುವುದರ ಜೊತೆಗಲ್ಲೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ವಿಸನ್ನು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರಿದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಸಮೇತ ಗುಣಾತ್ಮಕ ಶಿಕ್ಷಣವನ್ನು ಇನ್ನೂ ಹೆಚ್ಚಿಗೆ ಕೊಡಿಸಲಿಕ್ಕೆ ಹಲವಾರು KPS ಶಾಲೆಗಳು ಸಮೇತ ನಮ್ಮ ಹೊನ್ನಾಳಿ ತಾಲೂಕು ಮತ್ತು ಅವಳಿ ನ್ಯಾಮತಿ ತಾಲೂಕಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ಭಾವಿಸ್ತಾ, ಇವತ್ತು ಏಕೈಕವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ನಿಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀಲಿ, ಈ ಶಾಲೆ ಅಭಿವೃದ್ಧಿ ಹಂತಕ್ಕೆ ತರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ. ಒಟ್ಟಾರೆಯಾಗಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಣೇಶ್ರವರು ಜೊತೆಲಿ ನಮ್ಮ ವಿಜಯ್ ಕುಮಾರ್ ಅವರು ಇಲ್ಲೇ ಇದ್ದಾರೆ. ಅವರೆಲ್ಲರೂ ಬಹಳ ಪರಿಶ್ರಮವನ್ನು ಈ ಶಾಲೆಗೆ ವಹಿಸ್ತಿದ್ದಾರೆ. ಇನ್ನು ಬಹಳ ಹಲವಾರು ನನ್ನ ಸ್ನೇಹಿತರು ಸಮೇತ ಈ ಶಾಲೆಗೋಸ್ಕರ ಕಷ್ಟಪಡ್ತೀರಾ. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಪರಿಶ್ರಮ ಈ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಲಿ, ಈ ಶಾಲೆ ಏನಾಗಬೇಕು ಅಂದರೆ ಅಭಿವೃದ್ಧಿ ಹಂತದಲ್ಲಿ ಹೊನ್ನಾಳಿ ತಾಲೂಕಲ್ಲಿ ಆಗಲಿ ಅಂದ್ಬಿಟ್ಟು ಆಶಿಸ್ತಾ, ನಿಮ್ಮೆಲ್ಲರೂ ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಎಲ್ಲ ವೇದಿಕೆ ಗಣ್ಯಮಾನ್ಯರಿಗೂ, ಎಲ್ಲ ನನ್ನ ಇರ್ತಕ್ಕಂತಹ ನನ್ನ ಸಹೋದರ ಸಹೋದರಿಯ ನಮ್ಮ ಹಿರಿಯರಿಗೂ, ಈ ಊರಿನ ಸಮಸ್ತ ಗ್ರಾಮಸ್ಥರಿಗೂ, ಎಲ್ಲ ನಮ್ಮ STMC ಪದಾಧಿಕಾರಿಗಳಿಗೂ ಸಮೇತ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಿಕ್ಕಪ್ಪ ನಿಧಾನ. ಚಿಕ್ಕಪ್ಪ ಅಧ್ಯಕ್ಷರು, STMC ಅಧ್ಯಕ್ಷರಾದ ಬಸವರಾಜರವರೇ, ಈ ಶಾಲೆಯ ಮುಖ್ಯ ಶಿಕ್ಷಕರಾದ ನಾಗೇಶಪ್ಪನವರೇ, ಜಿಲ್ಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ರಾಮಪ್ಪನವರೇ, ತಾಲೂಕು ಶಿಕ್ಷಕ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಹಾಗೂ ಪ್ರಾಚಾರ್ಯರಾದ ಚಂದ್ರಗೌಡರವರೇ, ಪ್ರೌಢಶಾಲೆಯ STMC ಅಧ್ಯಕ್ಷರಾದ ಚಿಕ್ಕಪ್ಪನವರೇ, ಸದಸ್ಯರಾದ ಸುರೇಶ್ರವರೇ, ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರ ವಿಜಯಣ್ಣನವರೇ, ವೈದ್ಯರಾದ ಬೆಳಗ್ಗೆ ನಾನು ಸಹ ತಡವಾಗಿ ಬೆಳಗ್ಗೆಯಿಂದ ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಈಗ ಸವಳಂಗ ಮತ್ತು ಸೂರುಗೊಳ್ಳದಕ್ಕೂ ಹೋಗೋಕ್ಕಾಗಿದೆ. ಹೆಚ್ಚು ಮಾತನಾಡಿ ಇವತ್ತು ಶಿಕ್ಷಣ ಮನುಷ್ಯನ ಬದುಕಿನಲ್ಲಿ ಒಂದು ಇತಿಹಾಸ ಪುಟವನ್ನು ತೆರೆದಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಶಿಕ್ಷಣ 3 ಅಕ್ಷರ ನಮ್ಗೆ ಇಲ್ಲದೇ ಇದ್ದರೆ ನಮ್ಮ ಬದುಕು ಅಂಧಕಾರ ಆಗ್ತಿತ್ತು. ಮನುಷ್ಯನ ನಮಗೆ 2 ಕಣ್ಣುಗಳು ಎಷ್ಟು ಮುಖ್ಯನೋ ಶಿಕ್ಷಣನೂ ಅಷ್ಟೇ ಮುಖ್ಯ. ಶಿಕ್ಷಣ ಇದ್ದರೆ ಸ್ವತಂತ್ರವಾಗಿ ಬದುಕ್ಬೋದು, ತಮ್ಮ ಯಾವುದೇ ವೃತ್ತಿ ಇರ್ಬೋದು. ಕೇವಲ ಸರ್ಕಾರಿ ನೌಕರಿಗೋಸ್ಕರ ಸರ್ಕಾರಿ ನೌಕರಿಗೋಸ್ಕರ ಶಿಕ್ಷಣ ಅಲ್ಲ, ಸ್ವತಂತ್ರವಾಗಿ ಬದುಕುವುದಕ್ಕೆ
ಮತ್ತು ಇಡೀ ಕುಟುಂಬವನ್ನು ಪಾಲನೆ ಪೋಷಣೆ ಮಾಡುವುದಕ್ಕೆ ಮತ್ತು ಒಂದು ಶಾಲೆಗೆ ಒಳ್ಳೆಯ ಹೆಸರು ಬರಬೇಕಂದ್ರೆ ಒಂದು ಗ್ರಾಮ, ಒಂದು ತಾಲೂಕು, ಒಂದು ಜಿಲ್ಲೆ, ರಾಜ್ಯ, ದೇಶಕ್ಕೆ ಇವತ್ತು ದೇಶ ಅಭಿವೃದ್ಧಿ ಆಗಬೇಕು, ಕುಟುಂಬ ಅಭಿವೃದ್ಧಿ ಆಗಬೇಕಂದ್ರೆ ದೇಶ ಎಷ್ಟು ಮುಖ್ಯನೋ ಕುಟುಂಬನೂ ಅಷ್ಟೇ ಮುಖ್ಯ. ಹಾಗಾಗಿ ಶಿಕ್ಷಣವನ್ನು ಕಲಿತ್ರೆ ಇವತ್ತು ಜಗತ್ತಿಗೆ ನಾವು ಆದರ್ಶವರಾಗಬಹುದು. ಆಗ ಶಿಕ್ಷಣವನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಎಲ್ಲರೂ ನಾವೇನೇ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಷ್ಟೇ ಬಡತನ ಇದ್ದರೂ ಮಕ್ಕಳ ಶಿಕ್ಷಣವನ್ನು ಹಿಂದುಳಿದಿರ್ಬೋದು, ಪರಿಶಿಷ್ಟ ಜಾತಿ ಪಂಗಡ, ಮುಂದುವರೆದ ವರ್ಗ ಯಾವುದೇ ಸಮಾಜಗಳಿರ್ಬೋದು, ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ರೆ ಶಿಕ್ಷಣದಿಂದ ಬದುಕು ಹಸನಾಗುತ್ತೆ. ಶಿಕ್ಷಣ ಎಷ್ಟು ಮುಖ್ಯನೋ ಅದೇ ರೀತಿ ಕ್ರೀಡಾ ಚಟುವಟಿಕೆಗಳು ಮುಖ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ಮುಖ್ಯ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಡವಾಗಿ ಮುಂದೆ ಸಹ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ STMC ಅಧ್ಯಕ್ಷರು, ಮುಖ್ಯ ಶಿಕ್ಷಕರು, ವೇದಿಕೆ ಮುಖಸ್ಥರು, ಎಲ್ಲ ಗಣ್ಯಮಾನ್ಯರಿಗೂ, ಶಿಕ್ಷಕರುಗಳಿಗೂ ಹಾಗೂ ಸಮಾರಂಭದ ಕೇಂದ್ರ ಬಿಂದು ನನ್ನ ನೆಚ್ಚಿನ ಬಾಲಕ ಬಾಲಕಿಯರಿಗೂ ಹಾಗೂ ಪೋಷಕ ವರ್ಗ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇದ್ರ ಜೊತೆಗೆ ನಮ್ಮ ಷಣ್ಮುಖಣ್ಣ ಈಗಲೂ ನೆನಪು ಬರುತ್ತೆ, ಗಣೇಶ. ನಾನು ಚಿಕ್ಕಪ್ಪ ಗ್ರಾಮ ಪಂಚಾಯತ್ ಇದ್ರೆ ಈ ಸುಂದರ ಸಮಾರಂಭದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮೇಲೆ ನೆರೆದಿರ್ತಕ್ಕಂಥ ಮುಖ್ಯ ಅತಿಥಿಗಳೇ, ಗ್ರಾಮಸ್ಥರೇ, ಪೋಷಕರೇ, ಶಿಕ್ಷಕರೇ, ಮುಖ್ಯೋಪಾಧ್ಯಾಯರೇ, STMC ಅವರೇ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮುದ್ದು ಮಕ್ಕಳೇ, ಇವತ್ತು 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಒಂದು ಕನಸಿನ ಒಂದು ಮಾತಾಗಿತ್ತು. ನಾವು STMC ಕಮಿಟಿ ರಚನೆಯಾದ ಮೊದಲನೇ ದಿನದಿಂದಲೂ ಈ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾಡಬೇಕು ಅಂತ ನಾವು ಭಾಳ ಆಸಕ್ತಿಯಿಂದ ಇದ್ವಿ. ಅನಿವಾರ್ಯ ಕಾರಣಗಳಿಂದ ಆಗಿದ್ದಿಲ್ಲ. ಆಮೇಲೆ ನಮ್ಮ ಅವಧಿ ಮುಗಿದು ಹೆಚ್ಚುವರಿ ಅವಧಿ ಬಂದ ನಂತರ ನಮಗೆ ನಾಗೇಶಪ್ಪ ಅವರು ಹೊಸ ಹೆಡ್ ಮಾಸ್ಟರ್ ಆಗಿ ಬಂದ ಮೇಲೆ ನಾವು ಅವರಲ್ಲಿ ನಮ್ಮ ಒಂದು ಕಳಕಳಿಯ ಮನವಿ ಮಾಡ್ಕೊಂಡು ಈ ಶಾಲೆಯಲ್ಲಿ 7 ವರ್ಷ ಸತತ 7 ವರ್ಷ ಒಂದು ವಾರ್ಷಿಕೋತ್ಸವ ಆಗಿಲ್ಲ ಸರ್, ದಯಮಾಡಿ ಈ ವರ್ಷ ನಾವು ವಾರ್ಷಿಕೋತ್ಸವ ನಡೆಸ್ಕೊಡ್ತೀವಿ, ನೀವು ಒಂದು ಅನುಮತಿ ಕೊಡಬೇಕು ಅಂತ ಕೇಳಿದಾಗ ಮುಖ್ಯೋಪಾಧ್ಯಾಯರು ಸಮೇತರಾಗಿ ಸಹ ಶಿಕ್ಷಕರು ಸಹ ಬಹಳ ಹುಮ್ಮಸ್ಸಿಂದ ನಮಗೆ ಆಗಲಿ ನಾವು ಏನೇ ಬಂದರೂ ಸಹಕಾರ ಕೊಡ್ತೀವಿ, ನೀವು ಮುಂದುವರಿರಿ ಅಂತ ನಮಗೆ ಸಹಕಾರ ಕೊಟ್ಟರು. ಅದೇ ರೀತಿಯಾಗಿ ನಾವು ಇವತ್ತು ಈ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕರು ಬಂದರೆ ಅದು ನಮಗೆ ಸಂತೋಷ. ಈ ವಾರ್ಷಿಕೋತ್ಸವ ನಡೆಯಲಿಕ್ಕೆ ನಮಗೆ ಮುಖ್ಯವಾಗಿ 2 ಕಾರಣಗಳು, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ 2 ಕಾರಣಗಳಿಂದ ನಾವು ಈ ಶಾಲೆಯ ವಾರ್ಷಿಕೋತ್ಸವನ ಎಷ್ಟೇ ಕಷ್ಟ ಆದರೂ ಹಮ್ಮಿಕೋಬೇಕು ಅಂತ ತೀರ್ಮಾನ ತಗೊಂಡ್ವಿ. ಒಂದನೇ ಕಾರಣ, ನಮ್ಮ ಶಾಲೆಯಲ್ಲಿ ಸತತವಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ನಮ್ಮ 2 ಮುದ್ದಿನ ಗಣ್ಮಣಿಗಳಾಗಿರ್ತಕ್ಕಂಥ ಶಿಕ್ಷಕರು ಶ್ರೀಮತಿ ಸಾಕಮ್ಮ ಮೇಡಮ್ ಮತ್ತು ಮಂಜುಳಾ ಮೇಡಮ್ ಅವರು ಈ ವರ್ಷಾಂತ್ಯಕ್ಕೆ ನಿವೃತ್ತಿಯಾಗಲಿದ್ದಾರೆ. ಅವರ ಸೇವಾವಧಿಯಲ್ಲಿ ಒಂದು ಜ್ಞಾಪಕಾರ್ಥವಾಗಿ ಈ ವಾರ್ಷಿಕೋತ್ಸವನ ನಾವು ನಡೆಸ್ಕೊಡ್ಬೇಕು ಅಂತ ಹೇಳಿ ಒಂದು ತೀರ್ಮಾನ ತಗೊಂಡು ಒಂದು ಅಂಶ. ಆದರೆ ನಮ್ಮ ಶಾಲೆ ನಮ್ಮ ಗ್ರಾಮಸ್ಥರ ಅವಿರತ ಹೋರಾಟದ ಶ್ರಮವಾಗಿ ಈ ಸರಿ KPS ಆಗಿ ಹೊರಹೊಮ್ಮಿದೆ ನಮ್ಮ ಶಾಲೆ. ಆ ಒಂದು 2 ಸೆಲೆಬ್ರೇಷನ್ ಮಾಡಲಿಕ್ಕೋಸ್ಕರ ಈ ವಾರ್ಷಿಕೋತ್ಸವನ ಹಮ್ಮಿಕೊಂಡಿವಿ. ಈ ಶಾಲಾ ವಾರ್ಷಿಕೋತ್ಸವ ಹಮ್ಮಿಕೊಂಡ ಅವಧಿ ಬಹಳ ವಿಳಂಬ ಆಗಿದೆ. ನಾವು ಮೊದಲು ಶಿಕ್ಷಣ ಒಂದು ಇವರಲ್ಲಿ ನಾವು ಕ್ಷಮೆ ಯಾಚಿಸ್ತೀವಿ, ಇದು ಟೈಮ್ ಆಗ್ಬಿಟ್ಟಿದೆ, ನಮಗೆ ಈ ಫೆಬ್ರವರಿ ತಿಂಗಳಿಗೆ ಯಾರೂ ಅವಕಾಶ ಕೊಡಲ್ಲ. ಅಂಥದ್ದು ನಮ್ಮ ಒಂದು ಉತ್ಸಾಹ ನೋಡಿ ಸರ್ ಎಲ್ಲ ಒಪ್ಪಿ ಆಗ್ಲಪ್ಪ ದೌಡ್ ಮಾಡಿರಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಎಲ್ಲ ಮಾಡಿದ್ವಿ. ಇದರಲ್ಲಿ ಏನಂದರೆ ಎಲ್ಲರೂ ಸಹಮತ ಇರಬೇಕು. ಇದಕ್ಕೊಂದು ಸಂಖ್ಯಾಶಾಸ್ತ್ರದ ಉದಾಹರಣೆ ಕೊಡ್ತೀನಿ. ಒಂದು ಸಂಖ್ಯಾಶಾಸ್ತ್ರದ ಉದಾಹರಣೆ ಏನಂದರೆ 9 ಅಂಕೆ ಇದೆಲ್ಲ, 9 ಅಂಕೆ 8ರ ಕಪಾಳ ಕೊಡಿತಂತೆ. 8 ಕೇಳ್ತಂತೆ ನನಗೆ ಯಾಕೆ ಹೊಡೆದೆ ಅಂತಾನ. ಅವಾಗ 9 ಹೇಳ್ತಂತೆ ನಾನು ನಿನಗಿಂತ ದೊಡ್ಡವನು ಅದಕ್ಕೆ ಹೊಡೆದೆ ಅಂತಂದೆ. ಮತ್ತು 8 ಯಾರಿಗೆ ಹೊಡಿಬೇಕು? 7 ಕೊಡಿಬೇಕು. 8 7 ಕೊಡಿತು. 7 ಅದೇ ಮತ್ತೆ ಕೇಳ್ತಾ ಯಾಕೆ ಹೊಡೆದೆ ಅಂತಾನ. ನಾನು ನಿನಗಿಂತ ದೊಡ್ಡವನು ಅದಕ್ಕೆ ಹೊಡೆದೆ ಅಂತ. ಹಂಗೆ 7 6 ಕೊಡ್ಕಂತು, 6 5 ಕೊಡಿತು, 5 4 ಕೊಡಿತು. ಹಿಂಗೆ ಹೊಡ್ಕೊಂತ ಬಂದಾಗ 2 1 ಕೊಡಿತು. 2 1 ಕೊಡಿದಾಗ ಕೇಳ್ತು ಯಾಕಪ್ಪ ನನಗೆ ಹೊಡೆದೆ ಅಂತಾನ. ಅವಾಗ 2 1 ಕೇಳ್ತಂತೆ ನಾನು ನಿನಗಿಂತ ದೊಡ್ಡವನು ಅದಕ್ಕೆ ಹೊಡೆದೆ ಅಂತಾನ. ಅದಕ್ಕೆ 1 ಏನು ಮಾಡಬೇಕು? 1 ಯಾರಿಗೆ ಹೊಡಿಬೇಕು? ನಿಮ್ಮ ಪ್ರಕಾರ 1 0 ಹೊಡಿಬೇಕು. ಆದರೆ ಅದು 1 ಹಂಗೆ ಮಾಡಲಿಲ್ಲ. ಇವರೆಲ್ಲರೂ ದಡ್ರು, ಇವರೆಲ್ಲ ನಾನು ನನ್ನ ಒಂದು ಅಹಮ್ಮಿಂದ ಇದು ಮಾಡ್ತಾ ಇದ್ದಾರೆ. ಬೇಡಪ್ಪ ನಾನು ನಿನಗೆ ಹೊಡಿಯಲ್ಲ, ನನ್ನ ಸಹನ ಮತದಿಂದ ನೀನು ನನ್ನ ಪಕ್ಕಕ್ಕೆ ಬಂದು ಕೂತ್ಕ. ಅವಾಗ ಏನಾಗ್ತದ್ರ ಸಂಖ್ಯೆ 10 ಆಯ್ತು. 10 ಯಾರಿಗೆ ಹೊಡಿಬೇಕು ಬಂದೀಗ? ಹಂಗೆ ನಿಮ್ಮಲ್ಲಿ ಸಹಮತ ಇರಬೇಕು. ಅಮ್ಮ ಬಿಮ್ಮ ಎಲ್ಲ ಬಿಟ್ಟು ನಾವೆಲ್ಲ ಇಷ್ಟು ಕಷ್ಟಪಡ್ತಿದ್ದೀವಿ, ಶಿಕ್ಷಕರು ಕಷ್ಟಪಡ್ತಾ ಇದ್ದಾರೆ, ಒಳ್ಳೆ ರಿಸಲ್ಟ್ ತಗೊಂಬಂದು ಈ ಶಾಲೆಗೆ ಒಳ್ಳೆ ಹೆಸರು ಕೊಡಬೇಕು.
ಅದೇ ರೀತಿಯಾಗಿ ಪೋಷಕರು ಸಹ ಪ್ರೋತ್ಸಾಹ ಕೊಡಬೇಕು. ಭಾಳ ಮಕ್ಕಳು ಶಾಲೆಯಲ್ಲಿ ಎಷ್ಟೇ ಮೇಷ್ಗಳು ಪಾಠ ಮಾಡಿದ್ರು ಪೋಷಕರು ಇದೊಂದು ಮಾತು ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಮಕ್ಕಳಿಗೆ ಒಂದು ಅರ್ಧ ಗಂಟೆ ಕುತ್ಕೊಂಡು ನೀವು ಇವತ್ತಿನ ಹೋಮ್ವರ್ಕ್ ಏನು, ಇವತ್ತಿನ ಏನು, ಸ್ವಲ್ಪ ಅವರಿಗೆ ತಿಳುವಳಿಕೆ ಹೇಳ್ಕೊಟ್ಟಿದ್ದೆ ಆದಲ್ಲಿ ಮಕ್ಕಳು ಉತ್ತಮ ರಿಸಲ್ಟ್ ತರ್ತಾರೆ ಅಂತ ಹೇಳ್ತಾ ಈಗಾಗಲೇ ಭಾಳಷ್ಟು ಸಮಯ ಆಗಿದೆ. ಈ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. SDMC ಕಮಿಟಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈಗ ವಂದನಾರ್ಪಣೆಯ ನಂತರ ಕಾರ್ಯಕ್ರಮದ ಮಕ್ಕಳ ರಸಮಂಜರಿ ಕಾರ್ಯಕ್ರಮದ ಸರ್ ಹಾಗೆ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ತಾರೆ. ಜೈ ಹಿಂದ್, ಜೈ ಭಾರತ್.